ಅದ್ದೂರಿಯಾಗಿ ಉದ್ಘಾಟನೆಯಾಯಿತು ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಾಣವಾದ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯವು ಅಧ್ಯಕ್ಷ ಶ್ರೀಧರ್ ಲವಗಿ, ಉಪಾಧ್ಯಕ್ಷ ನೇತ್ರಾವತಿ ಗುಂಡೂರಾವ್ ಹಾಗೂ ಪಿಡಿಒ ರಾಜು ತಳವಾರ್ ಸರ್ವ ಸದಸ್ಯರ ನೇತೃತ್ವದಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಉದ್ಘಾಟನೆಗೊಂಡಿತು. ಖಾನಾಪುರ ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ರಮೇಶ್ ಮೇತ್ರಿ, ಅತಿಥಿಗಳಾಗಿ ಆಗಮಿಸಿದ ಮೃಣಾಲ್ ಹೆಬ್ಬಾಳ್ಕರ್, ರಶ್ಮಿ ಸುತಗಟ್ಟಿ, ಕಾಂಗ್ರೆಸ್ ಮುಖಂಡ ಅಶೋಕ್ ಅಂಗಡಿ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಗಮಿಸಿದ ಎಲ್ಲ ಗಣ್ಯರನ್ನು ಹೃದಯಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಲವಗಿ, ಪಿಡಿಒ ರಾಜು ತಳವಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಂಜು ಸುಳಬಾವಿ, ಭರತೇಶ್ ಜೊಳದ್, ಭಾಗ್ಯಶ್ರೀ ಹಣಬಾರ, ರಾಜೇಶ್ವರಿ ಹುಚ್ಚನವರು ಮಾತನಾಡಿದ್ದಾರೆ. ಒಟ್ಟಾರೆ ಅದ್ದೂರಿಯಾಗಿ ಹಿರೇಹಟ್ಟಿಹೊಳಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಗೊಂಡಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಕಟ್ಟಡ ಸೋರ್ತಿತ್ತು, ಮತ್ತೆ ತುಂಬಾ ಜನರ ಬೇಡಿಕೆ ಇತ್ತು, ಗೋಡೆಗಳೆಲ್ಲ ಬಿಟ್ಬಿಟ್ಟಿದ್ವು. ಈಗ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಹೌದು, ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಅಭಿವೃದ್ಧಿ ದೃಷ್ಟಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಸುಮಾರು 45 ಲಕ್ಷ ರೂಪಾಯಿ ಹಾಗೂ 15 ಹಣಕಾಸಿನಲ್ಲಿ ನಾವು ಫರ್ನಿಚರ್ ಎಲ್ಲ ಮಾಡಿಸಿದೀವಿ. ಇನ್ನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಆಗಿರ್ಬೋದು, ವಿವಿಧ ಯೋಜನೆಗಳಲ್ಲಿ ಒಂದು 2 ಕೋಟಿ ತನ್ನ ಕೆಲಸ ಆಗಿದೆ. JJM ಮುಖಾಂತರ ಕೂಡ ಸುಮಾರು 4 ಗ್ರಾಮಗಳಲ್ಲಿ 2 ಕೋಟಿ ರೂಪಾಯಿ ಕೆಲಸ ಆಗಿದೆ. ರಸ್ತೆಗಳ ಅಭಿವೃದ್ಧಿ ಆಗಿದೆ ಹಾಗೂ ಗ್ರಾಮ ಪಂಚಾಯತಿ ಕಟ್ಟಡ ಹೊಸ ನಿರ್ಮಾಣ ಆಗಿದೆ. ಹೀಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆಯದಿಂದ ನಾವು ಮುನ್ನಡೆಸ್ಕೊಂಡು ಎಲ್ಲ ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳ ನೇತೃತ್ವದಲ್ಲಿ ಚೆನ್ನಾಗಿ ನಡೆಸಿಕೊಂಡು ಹೊರಟಿದ್ದೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ರಾಜು ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಗೆ. ಒಳ್ಳೆ ಎಷ್ಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಗ್ರಾಮ ಪಂಚಾಯತಿ ನರೇಗಾ ಯೋಜನೆಯಲ್ಲಿ 35 ಲಕ್ಷ, 15 ಹಣಕಾಸಿನಲ್ಲಿ ಒಂದು 10 ಲಕ್ಷ ಫರ್ನಿಚರು ಅದು ಇದು ಅಂತ ಹೇಳಿ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ಅದನ್ನ ಮುಗಿಸ್ಕೊತೇವೆ. ಈಗ ವಾಸ್ತು ಮುಹೂರ್ತಗಳ ಮುಂದೆ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜಯೋಗದಲ್ಲಿ ಈ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದೀವಿ. ಗ್ರಾಮಸ್ಥರ ಎಲ್ಲ 4 ಗ್ರಾಮಗಳ ಹಿರೇಹಟ್ಟಿಹೊಳಿ, ಚಿಕ್ಕಹಳ್ಳಿ, ಗಾಡಿಕೊಪ್ಪ, ಜಕ್ನೂರ್ ಗ್ರಾಮಗಳ ಎಲ್ಲ ಜನತೆ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿಯ ಒಂದು ಪರ್ವ ನಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಹಾಗೂ ನಮ್ಮ MLC ಆದಂತ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಹಾಗೂ ವಿಠಲ್ ಹಲ್ಗೇಕರ್ MLA ಅವರು ಕೂಡ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದೀವಿ. ಇನ್ನು ಮುಂದೆ ಕೂಡ ಇದೇ ತರನಾಗಿ ಮುಂದುವರಿತದೆ ಅಭಿವೃದ್ಧಿ ಅಂತ ನಾ ಹೇಳಕ್ ಇಚ್ಛೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಸಂಜು ಸುಳಬಾವಿ ಅವರು ಹೇಳ್ತಾರೆ, ಗ್ರಾಮ ಪಂಚಾಯತಿ ಕಟ್ಟಡ ಸ್ಟಾರ್ಟ್ ಆಗ್ಬೇಕಾದ್ರೆ ಆಡಳಿತ ಮಂಡಳಿ ಹಾಗೂ ಎಲ್ಲ ಅಧಿಕಾರಿಗಳು ನಮ್ಗೆ ಸಲಹೆ ಕೊಟ್ರು. ಮತ್ತ ಯಾವುದೇ ತೊಂದರೆ ಆಗದಂಗ ಎಲ್ಲ ಊರಿನ ಜನರು ಮತ್ತು ಎಲ್ಲ ನಮ್ಮ ಪಂಚಾಯತಿಯ ಅಧಿಕಾರಿಗಳು ಎಲ್ಲ ತದಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮ ಪಂಚಾಯತಿ ಹಿರೇಹಟ್ಟಿಹೊಳಿ ನೂತನವಾಗಿ ನಿರ್ಮಾಣವಾದಂತ ಕಟ್ಟಡ ಇದೆ. ಇದಕ್ಕ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರನ ಲಾವ್ಗಿ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಇನ್ನುಳಿದ ಯುವ ಸಂಘದ ಸದಸ್ಯರು ಮತ್ತ ನಮ್ಮ ಇದೇ ಚಿಕ್ಕಹಳ್ಳಿ ಗ್ರಾಮದವರಾದಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಚಂದ್ರಾಜಣ್ಣ ಅವರು ಇವರು ಎಲ್ಲ ನಮ್ಮ ಈ ಕಟ್ಟಡ ಸಂಬಂಧ ಬಹಳ ಶ್ರಮ ಪಟ್ರು. ಮತ್ ನಾವ್ ಯಾವ್ದೋ ಒಂದು ತಗೊಂಡ್ ಹೋದ್ರೂ ಕೆಲಸ ಮಾಡಿದಾರೆ. ಇದು 15 ವರ್ಷದಿಂದ ನೆನಗುದಿಗೆ ಬಿದ್ದಿತ್ತು. ಆದ್ರ ಅದನ್ನ ನಮ್ಮ ಶ್ರೀಧರನ ಲಾವ್ಗಿ ಅವರು ಅಧ್ಯಕ್ಷ ಸ್ಥಾನದಾಗ ಇದೊಂದು ನಮ್ಮ ಸದಸ್ಯನಾಗಿ ಹೇಳ್ಕೋದಂದ್ರೆ ಇದೊಂದು ಹೆಮ್ಮೆ ಅನ್ಸ್ತೈತಿ ನಂಗ. ನೂತನವಾಗಿ ಕಟ್ಟಡ ನಿರ್ಮಾಣ ಆಗೈತಿ. ಆದ್ರಿಂದ ಇದನ್ನ ಇನ್ನೂ ಇದೇ ರೀತಿ ನಮ್ಮ ಊರಾಗಿನೆಲ್ಲ ಈ ಪೀಳಿಗೆ ನಾವ್ ಅದೇ ಮುಂದಿನ ಪೀಳಿಗೆ ಇನ್ನೂ ಬರ್ಬೋದು ಯುವಕರೆಲ್ಲ. ಅವ್ರಿಗೊಂದು ಏನ್ ಹೇಳೋದಂತಂದ್ರ ಇದೇ ರೀತಿ ಅವ್ರ ಮಾರ್ಗದರ್ಶನ ಪಡೆದುಕೊಂಡು ಕೇಶಿಂದ ಮುಂದುವರಿಸಲಿ, ಇನ್ನೂ ಅಭಿವೃದ್ಧಿ ಆಗ್ಲಿ. ಸಾಕಷ್ಟು ಸ್ಫೂರ್ತಾ ಇತ್ತು ಸರ್. ನಮ್ಮ ಖಾನಾಪುರ ತಾಲೂಕಿನ ಒಂದು ಗಡಿ ಗ್ರಾಮ ಪಂಚಾಯತಿ ನಮ್ಮ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯತಿ
ಈ ಒಂದು ಗ್ರಾಮ ಪಂಚಾಯತಿಗೆ ಈ ಹಿಂದೆ ಅತ್ಯಂತ ಪುರಾತನ ಒಂದು ಹಳೆ ಕಟ್ಟಡವಾಗಿತ್ತು. ಅದು ಸೋರ್ತಾ ಇತ್ತು, ತುಂಬಾ ಶಿಥಿಲಗೊಂಡಿದ್ದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪಂಚಾಯತಿಯ ಒಂದು ದಿನನಿತ್ಯದ ಕಾರ್ಯಕಲಾಪಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ಅದನ್ನ ಮನಗಂಡು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಒಂದು ಅನುದಾನವನ್ನ ನಾವು ಬಳಸಿಕೊಂಡು ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ನಾವು ಕಟ್ಟಿಕೊಂಡು ಒಂದು ನೂತನ ಕಟ್ಟಡದ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಾಲಯದ ಮೂಲಕ ಇಲ್ಲಿಯ ಸುತ್ತ 4 ಹಳ್ಳಿ ಹಿರೇಟಿಹೊಳಿ, ಚಿಕ್ಕಟ್ಟಿಹೊಳಿ, ಜಿಕನೂರು ಮತ್ತು ಗಾಡಿಕೊಪ್ಪ ಗ್ರಾಮಗಳ ಒಂದು ಅಭಿವೃದ್ಧಿಗೆ ಈ ಒಂದು ಕಾರ್ಯಾಲಯ ಅತ್ಯಂತ ಸಹಕಾರಿ ಆಗಲಿದೆ. ಮತ್ತು ಇದಕ್ಕೆ ಎಲ್ಲ ಊರಿನ ಗಣ್ಯರು ಮತ್ತು ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನಮ್ಮ ತಾಂತ್ರಿಕ ವರ್ಗದವರು, ನಮ್ಮ ತಾಲೂಕು ಪಂಚಾಯತ್ದವರು ಎಲ್ಲರ ಒಂದು ಸಹಕಾರದ ಮೇರೆಗೆ ಇವತ್ತು ಒಂದು ಒಳ್ಳೆಯ ಒಂದು ಕಟ್ಟಡವನ್ನ ಕಟ್ಟಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗಿದೆ. ಇವತ್ತು ಒಂದು ತುಂಬಾ ಹೆಮ್ಮೆ ಅನ್ನುವಂತ ಒಂದು ವಿಷಯ ನಮ್ಮೆಲ್ಲರಿಗೂ ಆಗಿದೆ. ಇಷ್ಟು ಹೇಳಿ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಾಪೂಜಿ ಸೇವಾ ಕೇಂದ್ರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ, ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಆಗಿರ್ತಕ್ಕಂಥ ಶ್ರೀಧರ್ ಲಾವ್ಗಿ ಅವರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಒಳಗೊಂಡು ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಈಗಾಗಲೇ ಮುಂಚೆ ಆಗ್ಬೇಕಾಗಿತ್ತು. ಆದ್ರೆ ಹಿಂಗ ಎಲ್ಲ ಅಡೆತಡೆಗಳು ಬಂದ ಈ ಒಂದು ರಾಜ್ಯಯೋಗದಾಗ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರು ಒಂದು ಆಶೆ ಮೇರೆಗೆ ಎಲ್ಲರೂ ಕೂಡ ಪ್ರಯತ್ನದಿಂದ ರಾಜ್ಯಯೋಗದಾಗ ಈಗ ಮಾಡಿದ್ರು. ಅತಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀತಾಯಿ ಅಕ್ಕ ಅವರು ಹಾಗೂ MLC ಅವರು, ಅವ್ರಕ್ಕಿಂತ ಮುಖ್ಯವಾಗಿ ಸವಿತಾ ಅಕ್ಕ ಅವರು ನಮ್ಮ ಮಾರ್ಗದರ್ಶಕರು. ಈ ಒಂದು ಯಾವುದೇ ಒಂದು ಕಾರ್ಯವನ್ನ ಆಗ್ಬೇಕಾದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಈ ರೀತಿ ಮಾಡ್ಬೇಕು, ಈ ರೀತಿ ಅಂತೇಳಿ ಅವರು ನಮಗ ಬೆಂಬಲವಾಗಿ ನಿಂತ ಅವರ ಒಂದು ನೇತೃತ್ವದೊಳಗೆ ಆಗಿರ್ತಕ್ಕಂಥ ಒಂದು ಕಾರ್ಯ ಇದು. ಇದನ್ನ ಉದ್ದೇಶ ಇನ್ನು ಮುಂದೆ ಬರ್ತಕ್ಕಂಥ ನನ್ನೆಲ್ಲ ಸಹೋದರಿರಲಿ ಒಳ್ಳೆ ರೀತಿ ಇದೇ ರೀತಿ ಕೆಲಸ ಮಾಡ್ಕೊಂತ ಎಲ್ಲರ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಎಲ್ಲರ ಸಹಕಾರ ನಮಗೆ ದೊರೆಯಿತು. ಅದರಲ್ಲಿ PDO ಮತ್ತು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡಿ ನಾವು ಈ ಪಂಚಾಯತಿನ ಕಟ್ಟೋದಕ್ಕೆ ಬಹಳ ಪ್ರಯತ್ನ ಮಾಡಿದೇವಿ. ಅದ ಪ್ರಯತ್ನ ಫಲವಾಗಿ ಇದೊಂದು ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಿದೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಇನ್ನ ಮಾಡ್ಬೇಕು. ನಾವು ಆದಷ್ಟು ನಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೇವೆ, ಮುಂದೆ ಮಾಡ್ತಾನೆ ಇರ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳು. ವರದಿ ಶ್ರೀ ಬಸವರಾಜ, ಉಪಸಂಪಾದಕರು, ಖಾನಾಪುರ.